ಕೋಲಾರ ಜಿಲ್ಲೆಯ ಎಲ್ಲ ಗೋಪಾಲಕ ರೈತ ಮಿತ್ರರಿಗೆ ವಂದನೆಗಳು. ಈ ದಿನ ಈ ಕೋಲಾರ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಗೋಪಾಲಕರ ಸಂಘ ಅವರು ಸ್ವತಃ ಒಂದು ಸಂಘದಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರೇ ಸಂಘದ ಸದಸ್ಯರೆಲ್ಲರೂ ಸೇರಿ ಒಂದು ರಾಜ್ಯ ಮಟ್ಟದ ಅಧಿಕಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಇಲಾಖೆಯಿಂದ ಏನೇನು ಬೇಕೋ ಅವರಿಗೆ ಒಂದು ಸೌಲಭ್ಯಗಳನ್ನು ಮತ್ತು ಸಹಕಾರವನ್ನು ನೀಡುವುದಾಗಿ ತಿಳಿಸಿ ಇಲ್ಲಿ 24/7 ಒಂದು ತಾತ್ಕಾಲಿಕವಾಗಿ ಒಂದು ಪಶು ಚಿಕಿತ್ಸಾ ಘಟಕವನ್ನೇ ಏರ್ಪಡಿಸಿದ್ದೀವಿ. ಇಲ್ಲಿ ನಮ್ಮ LDO ಇರ್ತಾರೆ ಮತ್ತು ಡಾಕ್ಟರ್ಗಳು ಪ್ರತಿದಿನ ಬೆಳಗ್ಗೆ 4 ಜನ, ಸಾಯಂಕಾಲ 4 ಜನ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಅವರೂ ಇರ್ತಾರೆ, ಡಾಕ್ಟರ್ಸ್ ಎಲ್ಲ ಇರ್ತಾರೆ. ಸೊ ಆರೋಗ್ಯ ಸಮಸ್ಯೆಯಿಂದ ಯಾವುದೇ ಹಸುಗೆ ಆರೋಗ್ಯ ಸಮಸ್ಯೆ ಆದ್ರೂ 24/7 ಸಿಗುತ್ತೆ, ಇದು ಉಚಿತವಾಗಿ ಸೇವೆ ಸಿಗುತ್ತೆ. ಆಮೇಲೆ ರೈತರಿಗೆ ಏನೇನು ಸೌಲಭ್ಯ ಬೇಕೋ ಅದೆಲ್ಲನೂ ನಮ್ಮ ಕೋಲಾರ ಗೋಪಾಲಕರ ಕ್ಷೇಮಾಭಿವೃದ್ಧಿ ಸಂಘದವರು ಏರ್ಪಡಿಸಿದ್ದಾರೆ. ಅವರಿಗೆ ನಾವು ತುಂಬ ಚಿರಋಣಿಯಾಗಿರಬೇಕು. ಇಲಾಖಾ ಕಾರ್ಯಕ್ರಮದಲ್ಲಿ ನಾವು ಇಲಾಖಾ ಕಾರ್ಯಕ್ರಮದಲ್ಲಿ ಅಧಿಕಾಲು ಕರೆಯುವ ಸ್ಪರ್ಧೆ ಮಾಡ್ತೇವೆ. ಆದರೆ ನಮ್ಮದು ಗ್ರಾಮ ಮಟ್ಟದಲ್ಲಿ ಸ್ವಲ್ಪ ಲಿಮಿಟೆಡ್, ಅದಕ್ಕೆ ಒಂದು ಲಿಮಿಟೆಡ್ ಸ್ಕೋಪ್ ಇರುತ್ತೆ, ಆ ರೀತಿ ಮಾಡಿರ್ತೀವಿ, ಮಿತಿ ಇರುತ್ತೆ, ಒಂದು ಮಿತಿಯಲ್ಲಿ ಮಾಡ್ತೀವಿ. ಬಟ್ ಇವರು ಸಂಘದವರೆಲ್ಲನೂ ಸೇರಿ ಹೆಚ್ಚಿಗೆ ದೇಣಿಗೆ ಹಾಕ್ಕೊಂಡು ಪ್ರಥಮ ಬಹುಮಾನ ಬುಲೆಟ್ ಇಟ್ಟಿದ್ದಾರೆ, 2ನೇ ಬಹುಮಾನ 1.5 ಲಕ್ಷ, 3ನೇ ಬಹುಮಾನ 1 ಲಕ್ಷ, ಈ ರೀತಿ ಅಧಿಕ ಮೊತ್ತದಲ್ಲಿ ಬಹುಮಾನಗಳನ್ನಿಟ್ಟು ರೈತರಿಗೆ ತುಂಬ ಮುಂದೆ ಒಳ್ಳೆ ಹಸುಗಳನ್ನು ಅವರು ಸಾಕುವ ರೀತಿ ಪ್ರೋತ್ಸಾಹಕವಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ತುಂಬ ಸಂತೋಷವಾದಂಥ ವಿಚಾರ. ಈ ರೀತಿ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಕಡೆ ಮತ್ತು ಹೆಚ್ಚಿಗೆ ಆಗಲಿ ಅಂತ ಹೇಳ್ಬಿಟ್ಟು ಆಶಯಿಸುತ್ತಾ